ವಾಟ್ ದ ಯಾರಾದರೂ ಬಂದು ನನ್ನನ್ನು ಜಾನ್ ಸಿನಾ ಅವರು ರಸ್ಸಲ್ ಮೇನಿಯಾದಲ್ಲಿ 17 ಟೈಮ್ ಚಾಂಪಿಯನ್ ಆದರು. ರಸ್ಸಲ್ ಮೇನಿಯಾ ಮೇನ್ ಇವೆಂಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೇಳಿದ್ರೆ ನನ್ನ ರಿಯಾಕ್ಷನ್ ನಿಜವಾಗ್ಲೂ ಕೂಡ ಇದೇ ರೀತಿ ಇರುತ್ತೆ. ಏನ್ ಗುರು ಇದು, ಏನೇನು ಅನ್ಕೊಂಡಿದ್ವಿ ನಾವು. ಜಾನ್ ಸಿನಾ ಗೆದ್ದಿದ್ ಖುಷಿ, ಅದು ನೆಕ್ಸ್ಟ್ ಲೆವೆಲ್ ಖುಷಿ. ಬಟ್ ಮೈನ್ ಇವೆಂಟ್, ವರ್ಸ್ಟ್ ಮೈನ್ ಇವೆಂಟ್ ಆಗೋಯ್ತಲ್ಲ ಗುರು. ಯಪ್ಪ, ರಾಕ್ ಇನ್ಸ್ಟಾಗ್ರಾಮಲ್ಲಿ ನೀವು ಪೋಸ್ಟ್ ಹಾಕಿದ್ರಿ, ಅದನ್ನು ನಾವು ನಂಬಲಿಲ್ಲ. ನಮ್ಮ ರಾಕ್ ಅವ್ರು ಹೇಳಿದ್ರು ಕಣ್ರಪ್ಪ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ, ನಾನಿವಾಗ ಬೇರೆ ಕಡೆ ಇದ್ದೀನಿ ಅಂತ. ಈಗ ನೆನ್ನೆ ನೈಟ್ ಹಾಕಿದ್ದು. ಬಟ್ ಬಿಡುಗರು ಎಲ್ಲ ನಮ್ಮ ದಿಕ್ಕು ತಪ್ಸಕ್ಕೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ವಿ. ಆದರೂ ಕೂಡ ಬರಲಿಲ್ಲ. ಏನೇ ಆಗಲಿ ರಿಯಾಕ್ಷನ್ ಕೊಟ್ಬೋಣ. ಸೊ ಮ್ಯಾಚ್ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋಣ. ಫೈನಲಿ ರಸ್ಸಲ್ ಮೇನಿಯಾ 41 ಕೂಡ ಮುಗ್ದಿದೆ. 41ನ ನೈಟ್ ಕೂಡ ಮುಗ್ದಿದೆ. ಆ್ಯಂಡ್ ನೈಟು ಮೈನ್ ಇವೆಂಟಲ್ಲಿ ಏನೇನಾಯಿತು ಅಂತ ತಿಳಿಸ್ಕೊಡ್ತೀನಿ. ನೈಟು ಪ್ರಾರಂಭ ಆಗುತ್ತೆ. ನಮ್ಮ ಜಾನ್ ಸಿನಾ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಜಾನ್ ಸಿನಾ ಅವ್ರಿಗೋಸ್ಕರ WWE ಅವರು ಸ್ಪೆಷಲ್ ಆಗಿ ಎಂಟ್ರಿನ ಪ್ಲಾನ್ ಮಾಡಿರ್ತಾರೆ. ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ನಮ್ಮ ಜಾನ್ ಸಿನಾ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಕೂಲ್ ಅಂತ ಅನ್ನಿಸ್ತಾ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದಾದ್ಮೇಲೆ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಮೊದಲು ಮೋಟಾರ್ ಬೈಕಲ್ಲಿ ವೀಲಿಂಗ್ ಎಲ್ಲ ಮಾಡಿಬಿಟ್ರು. ಅದ್ರ ಮಧ್ಯೆಯಿಂದ ನಮ್ಮ ಕೋಡಿ ರೋಡ್ಸ್ ಅವರು ನಡ್ಕೊಂಡು ಬರ್ತಾರೆ. ಮ್ಯಾಚ್ ಪ್ರಾರಂಭ ಆಗುತ್ತೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ಅಲ್ಲಿ ಇಡೀ ಕ್ರೌಡ್ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಬೂ ಮಾಡ್ತಾ ಇರುತ್ತೆ. ನಮ್ಮ ಜಾನ್ ಸಿನಾ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ನಿಜವಾಗ್ಲೂ ಅದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಂಟ್ರೊಡ್ಯೂಸ್ ಮಾಡಬೇಕಾದ್ರೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಸಿಕ್ಕಾಪಟ್ಟೆ ಬೂ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ ಗೈಸ್, ಒಂದು ಟೈಮಲ್ಲಿ ನಮ್ಮ ಜಾನ್ ಸಿನಾ ಅವರು 5 ನಕಲ್ ಶಫಲ್ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅದನ್ನ ನಮ್ಮ ಕೋಡಿ ರೋಡ್ಸ್ ಅವರು ತಪ್ಪಿಸ್ಕೊಬಿಡ್ತಾರೆ. ಆಗಂತೂ ಇಡೀ ಕ್ರೌಡು ಮತ್ತೊಮ್ಮೆ ಬೂ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಪಂಚಸ್ಗಳ ಎಕ್ಸ್ಚೇಂಜ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆಗ್ಲೂ ಕೂಡ ಕ್ರೌಡು ಕೋಡಿ ರೋಡ್ಸ್ ಅವರಿಗೆ ಬೂ ಮಾಡ್ತಾ ಇರುತ್ತೆ. ಸೊ ಗೊತ್ತಾಗ್ತಾ ಇರುತ್ತೆ ನಮಗೆ, ಇಡೀ ಕ್ರೌಡು ಇವತ್ತು ಜಾನ್ ಸಿನಾ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಇಡೀ ಕ್ರೌಡು ಜಾನ್ ಸಿನಾ ಅವರು ಚಾಂಪಿಯನ್ಶಿಪ್ ಗೆಲ್ಲಿ ಅಂತ ಅನ್ಕೋತಾ ಇದೆ ಅಂತ. ಅಂಡ್ ಅದೇ ಇವತ್ತು ನಮಗೆ ನೋಡೋದಕ್ಕೆ ಸಿಕ್ಕಿದ್ದು. ನಮ್ಮ ಜಾನ್ ಸಿನಾ ಅವರು ಫಸ್ಟ್ ಒಂದು ಎನ ಕನೆಕ್ಟ್ ಮಾಡ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ಟಾಪ್ ರೋಪ್ ಮೇಲೆ ಕರ್ಕೊಂಡು ಹೋಗಿ ಒಂದು ಸೂಪರ್ ಎಯನ್ನು ಕೂಡ ಕನೆಕ್ಟ್ ಮಾಡ್ತಾರೆ. ಆದ್ರೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಅಂಡ್ ಒಂದು ಟೈಮ್ ಅಲ್ಲಿ ಇನ್ನ ಒಂದು ಎನ ಕನೆಕ್ಟ್ ಮಾಡಿ ನಮ್ಮ ಜಾನ್ ಸಿನಾ ಅವರು STF ಲಾಕ್ ನು ಕೂಡ ಹಾಕಿರ್ತಾರೆ. ಬಟ್ ಅದನ್ನ ತಪ್ಪಿಸ್ಕೊಳ್ಳೋ ಟೈಮಲ್ಲಿ ರೆಫ್ರಿಗೆ 8 ಬಿದ್ಬಿಡುತ್ತೆ. ಅಂಡ್ ರೆಫ್ರಿಗೆ 8 ಬಿದ್ದಾಗ ನಮ್ಮ ಜಾನ್ ಸಿನಾ ಅವರು ಇನ್ನ ಒಂದು ಎನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅದನ್ನ ತಪ್ಪಿಸ್ಕೊಂಡು ನಮ್ಮ ಕೋಡಿ ರೋಡ್ಸ್ ಅವರೇ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಬಟ್ ಇಲ್ಲಿ ಪಿನ್ ಮಾಡೋದಕ್ಕೆ ರೆಫ್ರಿನೇ ಇರೋದಿಲ್ಲ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ರೆಫ್ರಿನ ಎತ್ಕೊಂಡು ಬರೋದಕ್ಕೆ ಹೋಗ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ರಿಂಗ್ ಕಾರ್ನರ್ ಗೆ ಹೋಗಿ ಟರ್ನ್ ಬಕಲ್ ನ ಓಪನ್ ಮಾಡ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ರೆಫ್ರಿನ ಕರ್ಕೊಂಡು ರಿಂಗ್ ಮೇಲ್ಗಡೆ ಬಂದಾಗ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರ ತಲೆನ ಆ ಒಂದು ಟರ್ನ್ ಬಕಲ್ ಗೆ ಓಡಿಸ್ತಾರೆ. ಎರಡೆರಡು ಬಾರಿ ಓಡಿಸಿ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಒಂದು ಎಯನ್ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಈಗಲೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ನಮ್ಮ ಜಾನ್ ಸಿನಾ ಅವರಿಗೆ ಏನ್ ಮಾಡೋಣ ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಸಡನ್ ಆಗಿ ನಮಗೆ ಟ್ರಾವಿಸ್ ಸ್ಕಾಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಫಿನ್ ಅನ್ನೋ ಒಂದು ಮ್ಯೂಸಿಕ್ ನೋಡೋದಕ್ಕೆ ಸಿಗುತ್ತೆ. ಆಗ ನಾನು ಅನ್ಕೊಂಡೆ, ಓಕೆ ಟ್ರಾವಿಸ್ ಸ್ಕಾಟ್ ಅವರು ಬಂದ್ರು, ಯಾವಾಗ್ಲೂ ಬರೋ ರೀತಿ ಟ್ರಾವಿಸ್ ಸ್ಕಾಟ್ ಅವರ ಜೊತೆ ನಮ್ಮ ರಾಕ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಇದೇ ರೀತಿ ಅಲ್ವಾ ಬಂದಿದ್ದು ಅಂತ ಅನ್ಕೊಂಡೆ. ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಬರ್ತಾರೆ. ಎಷ್ಟೊತ್ತಾದ್ರೂ ಕೂಡ ನಮ್ಮ ರಾಕ್ ಅವರು ಬರೋದೇ ಇಲ್ಲ. ಅಂಡ್ ಅದಾದ್ಮೇಲೆ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಇದನ್ನ ನೋಡಿ ನಮ್ಮ ಜಾನ್ ಸಿನಾ ಅವರು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರ್ತಾರೆ. ಟ್ರಾವಿಸ್ ಸ್ಕಾಟ್ ಅವರು ರಿಂಗ್ ಹತ್ರ ಬಂದಾಗ ನಮ್ಮ ಜಾನ್ ಸಿನಾ ಅವರು ಟ್ರಾವಿಸ್ ಸ್ಕಾಟ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಟ್ಟು ಅವರ ಹ್ಯಾಂಡ್ ನ ರೈಸ್ ಮಾಡಿ ಕೋಡಿ ರೋಡ್ಸ್ ಗೆ ಮತ್ತೊಮ್ಮೆ ಅಟ್ಯಾಕ್ ಮಾಡು ಅಂತ ಹೇಳಿ ಕೋಡಿ ರೋಡ್ಸ್ ಅವ್ರನ್ನ ಇಟ್ಕೊಂಡು ಟ್ರಾವಿಸ್ ಸ್ಕಾಟ್ ಅವರ ಬಳಿ ಕರ್ಕೊಂಡು ಬರ್ತಾರೆ. ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಮತ್ತೊಮ್ಮೆ ಕೋಡಿ ರೋಡ್ಸ್ ಅವರಿಗೆ ಸ್ಲ್ಯಾಪ್ ನ ಹೊಡಿಬೇಕು. ಅಷ್ಟೊತ್ತಿಗೆ ನಮ್ಮ ಕೋಡಿ ರೋಡ್ಸ್ ಅವರು ಅದನ್ನ ತಪ್ಪಿಸ್ಕೊಂಡು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿ ಟ್ರಾವಿಸ್ ಸ್ಕಾಟ್ ಅವ್ರಿಗೂ ಕೂಡ ಹೊಡೆಯೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ರಿಂಗ್ ಇಂದ ಕೆಳಗಡೆ ಜಂಪ್ ಮಾಡ್ಬಿಡ್ತಾರೆ. ಆ ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವರಿಗೆ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಜಾನ್ ಸಿನಾ ಅವ್ರನ್ನ ಪಿನ್ ಮಾಡ್ತಾರೆ. ಬಟ್ ಈಚೆ ಕಡೆ ಇದ್ದಂತಹ ಟ್ರಾವಿಸ್ ಸ್ಕಾಟ್ ಅವರು ರೆಫ್ರಿ ಕಾಲ್ನ ಇಟ್ಕೊಂಡು ಎಳ್ಕೊಬಿಡ್ತಾರೆ. ಇದರಿಂದ ಕೋಡಿ ರೋಡ್ಸ್ ಅವರಿಗೆ ಕೋಪ ಬರುತ್ತೆ. ಬಾ ಈಗ ನೀನು ಟ್ರಾವಿಸ್ ಸ್ಕಾಟ್, ಎಲಿಮಿನೇಷನ್ ಚೇಂಬರ್ ಅಲ್ಲಿ ನನಗೆ ಹೊಡೆದಿದ್ದೆ ಅಲ್ವಾ, ಅದೇ ರೀತಿ ಈಗ ಇನ್ನೊಮ್ಮೆ ಬಂದು ಹೊಡಿಬಾ ಅಂತ ಕರೀತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಕೂಡ ಧೈರ್ಯ ಮಾಡಿ ರಿಂಗ್ ಮೇಲ್ಗಡೆ ಹೋಗ್ತಾರೆ ಕೋಡಿ ರೋಡ್ಸ್ ಅವರಿಗೆ ಹೊಡೆಯೋದಕ್ಕೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಟ್ರಾವಿಸ್ ಸ್ಕಾಟ್ ಅವರ ಕೈಯಲ್ಲಿ ಒದೆ ತಿಂತಾರ. ಉಲ್ಟಾ ಅವರು ಟ್ರಾವಿಸ್ ಸ್ಕಾಟ್ ಅವರಿಗೆ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಟ್ರಾವಿಸ್ ಸ್ಕಾಟ್ ಅವ್ರನ್ನ ರಿಂಗ್ ಇಂದ ಹೊರಗಡೆ ಆಗ್ತಾ ಇರ್ತಾರೆ. ಬಟ್ ಹಿಂದೆ ನಮ್ಮ ಜಾನ್ ಸಿನಾ ಅವರು ಚಾಂಪಿಯನ್ಶಿಪ್ ಬೆಲ್ಟ್ ನ ಇಟ್ಕೊಂಡು ರೆಡಿ ಆಗಿರ್ತಾರೆ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ.
ಕೋಡಿ ರೋಡ್ಸ್ ಅವರು ತಿರುಗಿದಾಗ ನಮ್ಮ ಜಾನ್ ಸೀನಾ ಅವರು ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಅದನ್ನ ತಪ್ಪಿಸಿ ಆ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ನ ಜಾನ್ ಸೀನಾ ಅವರ ಕೈಯಿಂದ ಕಿತ್ಕೊಂಡು ಜಾನ್ ಸೀನಾ ಅವರಿಗೇನೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಜಾನ್ ಸೀನಾ ಅವರು ಬೇಡ್ಕೊ ಬಿಡ್ತಾರೆ, ಕೋಡಿ ನೋಡು ನೀನು ನ್ಯಾಯವಾಗಿ ಆಡು, ಸಾರಿ ತಪ್ಪಾಯ್ತು, ನಾನು ಇನ್ನೊಂದ್ಸತಿ ಆತರ ಮಾಡೋದಿಲ್ಲ ಅಂತ ಕೈಯೆಲ್ಲ ಮುಗಿಯೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂದ್ರೆ ಹೀಲ್ ಸ್ಟಾಟಿಸ್ಟಿಕ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ನಮ್ಮ ಜಾನ್ ಸೀನಾ ಅವರು. ಅದನ್ನ ನಂಬಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲಿ ಹೊಡೆಯೋದೋ ಬೇಡವೋ ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ಜಾನ್ ಸೀನಾ ಅವರೇ ಕೋಡಿ ರೋಡ್ಸ್ ಅವರಿಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡ್ತಾರೆ. ಲೋ ಬ್ಲೋನ ಕನೆಕ್ಟ್ ಮಾಡಿ ಆ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ನ ತಗೊಂಡು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಪಿನ್ ಮಾಡ್ತಾರೆ, ರೆಫ್ರಿ ಪಿನ್ ಮಾಡ್ತಾನೆ. ಅಂಡ್ ಹಿಂಗೆ ನಮ್ಮ ಜಾನ್ ಸೀನಾ ಅವರು 17 ಟೈಮ್ ಚಾಂಪಿಯನ್ಶಿಪ್ ನ ವಿನ್ ಆಗಿದ್ದಾರೆ. ನಿಜವಾಗ್ಲೂ ಎಂತ ಬುಲ್ಶಿಟ್ ಡಿಸಿಷನ್ ಅಲ್ವಾ? ಏನ್ ಗುರು, ಯಾರ್ ಗುರು ಇದನ್ನ ಪ್ರೊಡ್ಯೂಸ್ ಮಾಡಿದವರು, ಯಾರ್ ಗುರು ಇದರ ಬುಕ್ ಮಾಡಿದವರು? ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ. ಎಂಡಿಂಗ್ ಯಾರ್ ಗುರು ಈ ತರ ಬುಕ್ ಮಾಡಿದ್ದು? ಯಪ್ಪ, ರಾಕ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಗುರು, ಆ ಟ್ರಾವಿಸ್ ಸ್ಕಾಟ್ ಅವ್ರನ್ನ ಕರ್ಕೊಂಡು ಬಂದು ಈ ರೀತಿ ಮಾಡೋ ಅಗತ್ಯಕತೆ ಇತ್ತ ಅಂತ ನಾನು ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ಟ್ರಾವಿಸ್ ಸ್ಕಾಟ್ ಅವರು ಬರೋದಕ್ಕಿಂತ ಮುಂಚೆ ಮ್ಯಾಚ್ ಅದ್ಭುತವಾಗಿ ಸಾಕ್ತಾ ಇತ್ತು. ನನಗೊಂದು ಟೈಮ್ ಅಲ್ಲಿ ಅನಿಸ್ತು ಹಿಂಗೆ ನಮ್ಮ ಜಾನ್ ಸೀನಾ ಅವರು ರೆಸ್ಸಲ್ ಮಾಡಿ ಲಾಸ್ಟಿಗೆ ಎರಡೆರಡು ಎನ ಕನೆಕ್ಟ್ ಮಾಡಿ ಕೋಡಿ ರೋಡ್ಸ್ ಅವ್ರನ್ನ ಪಿನ್ ಮಾಡಿ ಗೆದ್ರೆ ರಾಕ್ ಅವರ ಅಗತ್ಯಕತೆನೇ ಇಲ್ಲ ಗುರು. ಒಂದು ಅದ್ಭುತವಾದ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಂಗಾಗುತ್ತೆ. ಅಂಡ್ ಜಾನ್ ಸೀನಾ ಅವರು ಗೆದ್ದಿದ್ದು ಕೂಡ ಖುಷಿ ಆಗುತ್ತೆ ಅನ್ಕೊಂಡೆ. ಬಟ್ ಟ್ರಾವಿಸ್ ಸ್ಕಾಟ್ ಅವ್ರು ಕರೆಸಿದ್ರೆ ರಾಕ್ ಅವ್ರನ್ನ ಕರೆಸಲಿಲ್ಲ. ಟ್ರಾವಿಸ್ ಸ್ಕಾಟ್ ಏನು ಅಂತ ಕರ್ಸಿದ್ರಿ ಗುರು, ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಎಂಡಿಂಗು ಆಗ್ತಲೇ ನಮ್ಮ ಜಾನ್ ಸೀನಾ ಅವರು ಗೆದ್ರಲ್ಲ, ಅದು ನನಗೆ ಇನ್ನೂ ಕೂಡ ಬೇಜಾರಾಗ್ತಾ ಇದೆ. ಜಾನ್ ಸೀನಾ ಅವರು ಗೆದ್ದಿದ್ದು ಖುಷಿನೇ, ಬಟ್ ಈ ರೀತಿ ಎಂಡಿಂಗ್ ನ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವೆಲ್ಲರೂ ಕೂಡ ರಾಯಲ್ ರಂಬಲ್ಗೆ ಹೈಪ್ ಇಟ್ಕೊಂಡು ನಮ್ಮ ಟ್ರಿಪಲ್ ಎಚ್ ಅವರು ರಾಯಲ್ ರಂಬಲ್ ಅಲ್ಲಿ ಏತ್ರಲ್ಲ, ಅದೇ ರೀತಿ ಇಲ್ಲೂ ಕೂಡ ಏತಿದ್ದಾರೆ ನಮ್ಮ ಟ್ರಿಪಲ್ ಎಚ್ ಅವರು ಮೈನ್ ಇವೆಂಟ್ ನ ಬುಕ್ ಮಾಡೋದ್ರಲ್ಲಿ. ಸೊ ಅಟ್ಲೀಸ್ಟ್ ರಾಕ್ ಬರ್ಲಿ ಬೇಡ ಬಿಡು ಗುರು, ತೆಗ್ದಾಕ್ಬೋಣ. ಟ್ರಾವಿಸ್ ಸ್ಕಾಟ್ ಅವ್ರನ್ನ ಕರೆಸುವಂತಹ ಅಗತ್ಯಕತೆನೇ ಇರಲಿಲ್ಲ, ಅವನನ್ನ ಕರೆಸ್ಬಿಟ್ಟು ಇಡೀ ಮೈನ್ ಇವೆಂಟ್ ನೇ ನಮ್ಮ ಟ್ರಿಪಲ್ ಎಚ್ ಅವರು ಹಾಳು ಮಾಡಿದ್ದಾರೆ. ಏನೇ ಆಗ್ಲಿ ಗೈಸ್, ಹ್ಯಾಪಿ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಹ್ಯಾಪಿ ಎಂಡಿಂಗು ಹಾಗೆ ಬೇಜಾರ್ ಎಂಡಿಂಗು ಎರಡೂ ಆಗಿದೆ. ಐ ಥಿಂಕ್ ವರ್ಸ್ಟ್ ರಸಲ್ ಮೇನಿಯಾ ಅನ್ನೋ ಒಂದು ಲಿಸ್ಟ್ ಅಲ್ಲಿ ಈ ಬಾರಿಯ ರಸಲ್ ಮೇನಿಯಾ ಟಾಪ್ ಅಲ್ಲಿ ಬರುತ್ತೆ. ಅಂದ್ರೆ ವರ್ಸ್ಟ್ ರಸಲ್ ಮೇನಿಯಾ ಮೈನ್ ಇವೆಂಟ್ ಅನ್ನೋ ಒಂದು ಲಿಸ್ಟ್ ಅಲ್ಲಿ ಈ ಬಾರಿಯ ರಸಲ್ ಮೇನಿಯಾ ಮೈನ್ ಇವೆಂಟ್ ನಿಜವಾಗ್ಲೂ ಟಾಪ್ ಅಲ್ಲಿ ಇರುತ್ತೆ. ನೈಟ್ 1 ಮೈನ್ ಇವೆಂಟ್ ಎಷ್ಟು ಅದ್ಭುತವಾಗಿತ್ತು, ನೈಟ್ 2 ಮೈನ್ ಇವೆಂಟ್ ಇಷ್ಟು ವಿಚಿತ್ರವಾಗಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಏನೇ ಆಗ್ಲಿ, ನಮ್ಮ ಜಾನ್ ಸೀನಾ ಅವರು 17 ಟೈಮ್ ಚಾಂಪಿಯನ್ ಆಗಿದ್ದಾರೆ. ನಮ್ಮ ರಾಕ್ ಅವರಿಗೆ ಏನೋ ಕೆಲಸ ಇದೆ ಅನ್ಸುತ್ತೆ, ಅದಕ್ಕೋಸ್ಕರ ಅವರು ಇವತ್ತು ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ನೋಡೋಣ ಗೈಸ್ ಯಾವಾಗ ನಮ್ಮ ರಾಕ್ ಅವರು ನೋಡೋದಕ್ಕೆ ಸಿಗ್ತಾರೆ ಅಂತ. ನಿಮ್ಗೆ ಅನಿಸ್ತು ನೈಟ್ 2 ರಸಲ್ ಮೇನಿಯಾ ಮೈನ್ ಇವೆಂಟ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ಫುಲ್ ಶೋ ರಿವ್ಯೂ ನ ತಗೊಂಡು ಬರ್ತೀನಿ. See you guys in my next video.